ದೃಶ್ಯವನ್ನು ಕಂಡಾಗ ಇಲ್ಲಿರುವಂತಹ ಕ್ರೂರ ಮೃಗಗಳೆಲ್ಲ ದೂರ ದೂರ ಸರಿಯುತ್ತಾ ಹೋಗುವುದಕ್ಕೆ ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದಾನೆ ಮಾರದೇವ. ದಾರಿ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಅದನ್ನೇ ದಾರಿಯನ್ನು ಅನುಸರಿಸುತ್ತಾ ಮುಂದುವರಿಯುತ್ತಾ ಹುಡುಕುತ್ತಾ ಬಂದ್ರೆ ಶಿವ ಎಲ್ಲಿಯೂ ಕಾಣಿಸುವುದಿಲ್ಲ, ಇದೆಲ್ಲೂ ಕಾಣಿಸುವುದಿಲ್ಲ. ಅದ್ಯಾಕೆ ಪ್ರಕೃತಿಯಲ್ಲಿ ಆ ರೀತಿಯ ಅವ್ಯವಸ್ಥೆ ಇಲ್ಲೆಲ್ಲ ಇರಬೇಕಲ್ಲ? ಎಲ್ಲಿ ನನ್ನ ಮೇಲೆ ಮುನಿಯದಿರು. ಲೋಕದ ಕಲ್ಯಾಣಕ್ಕಾಗಿ ನಾನು ಮಾಡ್ಕೊಂಡು ಹೇಳುವುದಿಲ್ಲ. ಅನುಭವವಾಯಿತು. ಕಣ್ಣು ನೋಡಿದೆ ಅಂತಾದರೆ ದಿವ್ಯ ದೇಹಧಾರಿಯೋರ್ವ ಭಸ್ಮವಾಗುವುದನ್ನು ಕಂಡೆ. ಓಹೋ, ಈತ ಬೇರೆ ಯಾರೂ ಅಲ್ಲ, ಮನ್ಮಥನಿದ್ದಾನೆ. ಈತ ಮಡಿಲಿಲ್ಲ, ಅನಂಗನಾಗಿದ್ದಾನೆ. ಹೀಗೆಲ್ಲವೂ ನೆನಪಾಗುತ್ತಾ ಇದೆ. ದಕ್ಷಾಂತರದಲ್ಲಿ ದಾಕ್ಷಾಯಣಿ ದಗ್ಧಳಾಗಿ ಹೋಗಿದ್ದಾಳೆ. ಅದನ್ನು ಸಹಿಸದಂತಹ ನಾನು ಘೋರ ತಪಸ್ಸನ್ನಾಚರಿಸಿದೆ. ಈಗ ತಿಳಿಯುತ್ತಾ ಇದೆ, ಅದೇ ದಾಕ್ಷಾಯಣಿಯು ಗಿರಿರಾಜನ ಪುತ್ರಿಯಾಗಿ ಗಿರಿಜೆ ಅನ್ನುವಂತಹ ಹೆಸರಿನಿಂದ ಹುಟ್ಟಿ ನನ್ನನ್ನೇ ಮದುವೆಯಾಗಬೇಕೆಂಬಂತಹ ನಿಟ್ಟಿನಿಂದ ತಪಸ್ಸನ್ನಾಚರಿಸ್ತಾ ಇದ್ದಾಳೆ. ಆಕೆಯನ್ನೊಮ್ಮೆ ಪರೀಕ್ಷಿಸಬೇಕು. ಹೀಗೆ ಹೋಗುವುದಲ್ಲ, ರೂಪಾಂತರದ